ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ. ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಮೊದಲನೇ ಸಾರಿ 2019ರಿಂದ 13ರಿಂದ 18ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 590 ಭರವಸೆಗಳನ್ನು ಕೊಟ್ಟಿದ್ದು. ಆ 590 ಭರವಸೆಗಳಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಗಿದೆ. 2 ವರ್ಷ 9 ತಿಂಗಳಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳಿಗೂ ಕೂಡ ಹೆಚ್ಚಾಗ್ತದೆ. 52,000 ಕೋಟಿ ರೂಪಾಯಿಗಳಿಗೂ ಕೂಡ ಹೆಚ್ಚಾಗ್ತದೆ. ಇದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಜಾತಿಯ ಬಡವರಿಗೆ, ಎಲ್ಲ ಜಾತಿಯ ಧರ್ಮದ ಬಡವರಿಗೆ, ಯಾರ್ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸವಲತ್ತನ್ನು ಕೊಡ್ತೇವೆ. ಶಕ್ತಿ ಯೋಜನೆ, ಅದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ವರ್ಗ ಇಲ್ಲ. ಎಲ್ಲರೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಎಲ್ಲರೂ ಕೂಡ ಪ್ರಯಾಣ ಮಾಡಬಹುದು. ಇದು ಒಂದು. ಎರಡನೇದು ಗೃಹಲಕ್ಷ್ಮಿ. ಲಕ್ಷ್ಮಿ ಇಲ್ಲೇ ಕೂತಿದ್ದಾಳೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. 1,24,00,000 ಮಹಿಳೆಯರಿಗೆ ಪ್ರತಿ ತಿಂಗಳು, ಮನೆ ಯಜಮಾನಿಯರಿಗೆ 2 ತಿಂಗಳ ಪ್ರತಿ ತಿಂಗಳಿಗೆ 2,000 ರೂಪಾಯಿಯನ್ನು ಕೊಡ್ತಾ ಇದ್ದೇವೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ವರೆಗೆ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ, ಆ 200 ಯೂನಿಟ್ವರೆಗೆ ಯಾರ್ಯಾರು ಗ್ರಾಹಕರಿದ್ದಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದೇವೆ. ಅನ್ನಭಾಗ್ಯ ಕಾರ್ಯಕ್ರಮ, ಕೇಂದ್ರ ಸರ್ಕಾರ 5 kg ಕೊಡ್ತದೆ. ಇನ್ನು 5 kgಯನ್ನು ಎಕ್ಸ್ಟ್ರಾ ನಾವು ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದು ಚುನಾವಣಾ ಪೂರ್ವದಲ್ಲಿ. ಹಾಗಾಗಿ 5 kg ಅಕ್ಕಿಯನ್ನು, ಅದಕ್ಕೆ ತಗಲ್ತಕ್ಕಂಥ ಹಣವನ್ನು ಕೊಡ್ತಾ ಇದ್ದೇವೆ. ಯುವ ನಿಧಿ ಕಾರ್ಯಕ್ರಮ, ಇದನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ 1 ವರ್ಷದೊಳಗಡೆ, ನಾವು ಅಧಿಕಾರಕ್ಕೆ ಬಂದ 1 ವರ್ಷದೊಳಗಡೆ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನವರೆಗೆ 1,20,000 ಕೋಟಿ 1,20,000 ಕೋಟಿ
ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಇದು ಒಂದು ಭಾಗ. ಬಹಳ ಜನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕಾರ್ಯಗತಗೊಳಿಸಿದ್ದೀವಿ. ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೀರಪ್ಪ ಮೊಯ್ಲಿಯವರು ಬಹಳ ಕಷ್ಟದ ಜೀವನವನ್ನು ಪ್ರಾರಂಭದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾವು ನಿಮಗಿಂತ ಬೆಟರು. ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಮನೆಯಲ್ಲಿ ಒಂದು 25-30 ಎಕರೆ ಜಮೀನಿತ್ತು. ಅದರಲ್ಲಿ ತರಿ ಜಮೀನು ಇತ್ತು, ನೀರಾವರಿ ಜಮೀನು ಇತ್ತು, ಕುಷ್ಕಿ ಜಮೀನು ಇತ್ತು. ಆದ್ದರಿಂದ ನಾನು ಆರ್ಥಿಕ ದೃಷ್ಟಿಯಿಂದ ನಿಮಗಿಂತ ಉತ್ತಮ ಆದರೂ ಕೂಡ 25-30 ಎಕರೆ 20-25 ಎಕರೆಯಲ್ಲಿ ಏನೇನು ಬೆಳಿಲಿಕ್ಕಾಗಲ್ಲ. ಆದರೂ ಕಷ್ಟ. ನಾನು ನಮ್ಮ ಮನೆಯಲ್ಲಿ ನಾನೇ ಮೊದಲನೇ ಗ್ರ್ಯಾಜುಯೇಟು. ನಮ್ಮ ಮನೆಯಲ್ಲಿ ಮೊದಲನೇ ಗ್ರ್ಯಾಜುಯೇಟ್ ನಾನು. ಅದು ನಾನು ಮಧ್ಯೆ ಬಿಟ್ಬಿಟ್ಟಿದ್ದೆ, ಡ್ರಾಪ್ಔಟ್ ಆಗಿಬಿಟ್ಟಿದ್ದೆ. ನಾನು 1 ವರ್ಷ ಡ್ರಾಪ್ಔಟ್ ಆಗಿ ಮನೆಯಲ್ಲಿದ್ದೆ. ಎಮ್ಮೆ ಕುರಿ ಕಾಯ್ಕೊಂಡು ಮನೆಯಲ್ಲಿದ್ದೆ. ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ನಮ್ಮೂರಿಗೆ ಹೆಡ್ ಮಾಸ್ಟ್ರಾಗಿ ಬಂದರು. ಅವರು ಮನೆಗೆ ಹೋಗಿ ನನ್ನನ್ನು ಗುರುತಿಸಿ ನಾನು ಯಾಕೆ ಶಾಲೆಗೆ ಹೋಗಿಲ್ಲ ಅಂತ ಕೇಳಿದ್ರು. ನಾನು ಪ್ರೈಮರಿ ಶಾಲೆನೇ ಓದಿಲ್ಲ. ನೇರವಾಗಿ ಮಾಧ್ಯಮ ಶಾಲೆಗೆ ಸೇರ್ಕೊಂಡೆ 5ನೇ ತರಗತಿಗೆ. ಅಲ್ಲಿವರೆಗೆ ನಾನು ವಿದ್ಯೆ ಕಲಿತಕ್ಕಂಥದ್ದನ್ನು ನಮಗೆ ವೀರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು ಮೇಷ್ಟ್ರು, ಅವರು ಕಲಿಸ್ಕೊಟ್ಟಿದ್ರು. ಸೊ ಅದರಿಂದ ನಾನು ಕೂಡ ಭಾಳ ಕಷ್ಟದಲ್ಲಿ ಬಂದಿರತಕ್ಕಂಥದ್ದು. ಆದರೆ ವೀರಪ್ಪ ಮೊಯ್ಲಿಯವರಷ್ಟು ಕಷ್ಟಪಟ್ಟಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾಳ ಸಂತೋಷ. ಆಗ ನೋಡಿ, ಅವ್ರ ತಂದೆ ತಾಯಿಗಳು ಅವತ್ತು ಹೇಗೆ ನಿಯತ್ತಿನಿಂದ ಬದುಕಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮಾರು 40 ಎಕರೆ ಜಮೀನನ್ನು ಗುತ್ತಿಗೆ ಮಾಡ್ತಾಯಿದ್ರು. ಅದನ್ನು ಯಾರು ಜಮೀನ್ದಾರರಿದ್ದಾರೆ ಅವ್ರಿಗೆ ವಾಪಸ್ ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ನೋಡಿ ಎಂಥ ನಿಯತ್ತಿನಿಂದ ಮಾಡಿದ್ದಾರೆ. ಅಂಥವ್ರ ಮಗ ಇವತ್ತು ವಕೀಲಿ ವೃತ್ತಿ ಮಾಡಿ ಬಡವರು, ಬಡ ಗೇಣಿದಾರರು, ದಲಿತರು ಮತ್ತು ಅಸಹಾಯಕ ಜನ ಯಾರಿದ್ದಾರೆ ಅವ್ರ ಪರವಾಗಿ ವಕಾಲತ್ತನ್ನು ವಹಿಸಿ ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇಳಿದೆ, ಎಷ್ಟು ವರ್ಷ ಲಾಯರ್ ಕೆಲಸ ಮಾಡಿದ್ರಿ ಅಂತ. 5-6 ವರ್ಷ ಲಾಯರ್ ಕೆಲಸ ಮಾಡಿದೆ. ಆ 5-6 ವರ್ಷನೂ ಕೂಡ ಉಚಿತವಾಗಿ ವಕಾಲತ್ತು ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು.